ಬೆಂಗಳೂರಿಂದ ಕೇವಲ 120 ಕಿಲೋಮೀಟರ್ ದೂರದಲ್ಲಿ ಈ ಸುಂದರವಾದ ದೇವಸ್ಥಾನ ಇದೆ. ಒಂದು ಕಂಬ ಅಂತೂ ನೆಲಕ್ಕೆ ಟೆಚ್ಚೇ ಆಗೋದಿಲ್ಲ. ನಾನು ಪರಿಚಯ ಮಾಡ್ಕೊಡ್ತಾ ಇರೋ ದೇವಸ್ಥಾನ ಇರೋದು ಲೇಪಾಕ್ಷಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇದು ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯನ ತಮ್ಮ ಅಚ್ಯುತರಾಯ ಇವರ ಕಾಲದಲ್ಲಿ ಪೆನುಕೊಂಡ ಪ್ರದೇಶಕ್ಕೆ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ಈ ಒಂದು ದೇವಸ್ಥಾನವನ್ನ ಕಟ್ಟಿಸ್ತಾರೆ. 7 ತಲೆ ಹಾವಿನ ಶಿವಲಿಂಗವನ್ನ ಸುತ್ತಿರುವಂತಹ ಕೆತ್ತನೆಯನ್ನ ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ಸುತ್ತೆ. ತುಂಬಾ ಅದ್ಭುತವಾಗಿ ಇತಿಹಾಸವನ್ನ ಹೊಂದಿರುವಂತಹ ಜಾಗವಿದು. ರಾಮಾಯಣ ಕಾಲದಲ್ಲಿ ಸೀತೆಯನ್ನ ರಾವಣ ಅಪಹರಿಸಿ ಹೊತ್ತೊಯ್ದುವಾಗ ರಾವಣನ ಜೊತೆ ಜಟಾಯು ಪಕ್ಷಿ ಯುದ್ಧವನ್ನು ಮಾಡಿ ರಾವಣ ಪಕ್ಷಿಯ ರೆಕ್ಕೆಯನ್ನು ಕತ್ತರಿಸುತ್ತಾನೆ. ಆದ್ರೆ ಜಟಾಯು ಪಕ್ಷಿ ರಾಮ ಬರೋವರೆಗೂ ಕಾದು ರಾವಣ ಸೀತೆಯನ್ನ ಅಪಹರಣ ಮಾಡಿ ಹೋಗ್ತಾ ಇದ್ದಾನೆ ಅಂತ ಹೇಳುತ್ತೆ. ರಾಮ ಇದನ್ನ ಲೇಪಾಕ್ಷಿ ಎಂದು ಕರೆದು ಈಗ ಲೇಪಾಕ್ಷಿಯಾಗಿ ಪ್ರಸಿದ್ಧವಾಗಿದೆ. ಲೇಪಾಕ್ಷಿಯಲ್ಲಿ ಇರುವಂತಹ ವೀರಭದ್ರ ದೇವಸ್ಥಾನವನ್ನ ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ಸುತ್ತೆ. ಅಷ್ಟು ಸುಂದರವಾಗಿದೆ. ಇಲ್ಲೊಂದು ಕಂಬ ಅಂತೂ ನೆಲಕ್ಕೆ ಟೆಚ್ಚೇ ಆಗೋದಿಲ್ಲ. ಈ ಕಂಬನ ಬೀಳ್ಸೋದಕ್ಕೆ ಪ್ರಯತ್ನ ಪಟ್ರೆ ಅಕ್ಕಪಕ್ಕ ಇರುವಂತಹ ಕಂಬಗಳೆಲ್ಲ ಅಲ್ಲಾಡುತ್ತಂತೆ. ಪುರಾತನ ಕಾಲದ ಪೇಂಟಿಂಗ್ಸ್ ಕೆತ್ತನೆಗಳು ತುಂಬಾ ಅದ್ಭುತವಾಗಿದೆ ಈ ದೇವಸ್ಥಾನ. ಒಂದ್ಸಲ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನನ್ನ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗೋಣ. ಟಾಟಾ, ಬಾಯ್.